ಸಂಚಾರ ಮಾಡ್ಕೊಂತ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಾಗೆಯೇ ಲಿಂಗಮ್ಮ ತಾಯಿ ಮುಪ್ಪಾನ ಮುದುಕೆಯಾಗಿ ಅಲ್ಲೆಲ್ಲೆ ಸಂಚಾರ ಮಾಡ್ಕೊಂತ ಬರ್ತಾಳೆ. ಇಡೀ ನಾಡನ್ನೇ ಸಂಚಾರ ಮಾಡ್ತಾಳೆ. ಇಡೀ ನಾಡನ್ನೇ ಸಂಚಾರ ಮಾಡ್ಕೊಂತ ಸೊಲ್ಲಾಪುರಕ್ಕೆ ಬರ್ತಾಳೆ. ಸೊಲ್ಲಾಪುರದೊಳಗೆ ಮಹಾಮಹಿಮನಾಗಿರ್ತಕ್ಕಂಥ ಕರ್ಮಯೋಗಿಯಾಗಿರುವ ಸಿದ್ದರಾಮೇಶ, ಕರ್ಮಯೋಗಿಯಾಗಿರ್ತಕ್ಕಂಥ ಸಿದ್ದರಾಮೇಶನ ಒಂದು ಕಾಯಕ ಏನು ಅಂತಂದ್ರೆ ಕೆರೆಯನ್ನು ಕಟ್ಟಿಸ್ಬೇಕ, ಗುಡಿಯನ್ನು ಕಟ್ಟಿಸ್ಬೇಕ, ಅರವಟ್ಟಿಗೆ ನೀಡಬೇಕಂತಕ್ಕಂಥ ಸಂಕಲ್ಪ ಭುವಿಯ ಸಮಾಜದ ಒಡ್ಡರ ಕರ್ಮಯೋಗಿಯಾಗಿರ್ತಕ್ಕಂಥ ಸಿದ್ದರಾಮೇಶನ ಕಾಯಕ ಆಗ್ಯದ. ಯಾವಾಗ ಸಿದ್ದರಾಮೇಶ ಕಾಯಕ ಮಾಡ್ಬೇಕಂತ ತಿಳ್ಕೊಂಡು ನಿಂತ್ಕೊಂಡಾನ, ಆ ಕಲ್ಯಾಣದೊಳಗೆ ಯಾರು ಕೂಡ ಹಂಗ ಇರಂಗಿಲ್ಲ. ಸೊಲ್ಲಾಪುರದೊಳಗೆ ಯಾರು ಕೂಡ ಸುಮ್ಮನೆ ಇರಂಗಿಲ್ಲ. ಕಾಯಕ ಮಾಡ್ಬೇಕಾ, ಕಾಯಕ ಮಾಡಿದವ್ರು ಮಾತ್ರ ಇರ್ಬೇಕಾ, ಕಾಯಕ ಮಾಡಲ್ಲ ಅಂದ್ರೆ ಯಾರು ಕೂಡ ಇರಂಗಿಲ್ಲ ಅಂತಕ್ಕಂಥ ಒಂದು ಪದ್ಧತಿನ ಹಾಕ್ಕೊಂಡು ಬಂದಿದ್ರು. ಹಾಕ್ಕೊಂಡು ಬಂದಾಗ ಹೇಳ್ತೀನಿ ನಿಮಗೆ, ಮುಪ್ಪಾನ ಮುದುಕೆಯಾಗಿ ಯಾವಾಗ ಲಿಂಗಮ್ಮ ತಾಯಿ ಬಂದು ಸೊಲ್ಲಾಪುರದೊಳಗೆ ಊರ ಹೊರಗಡೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ನಿಂತ್ಕೊಂಡಾಳೆ. ಊರ ಹೊರಗಡೆ ಇರ್ತಕ್ಕಂಥ ದೇವಸ್ಥಾನದಾಗ ಯಾವಾಗ ಕುಂತಂಥ ಸಮಯದೊಳಗೆ ಆಶ್ಚರ್ಯ ಏನು ಅಂತಂದ್ರೆ, ಅಲ್ಲಿರ್ತಕ್ಕಂಥ 4 ಮಂದಿ ಸೇವಕರು ಬಂದರು. ನೀ ಯಾರು, ಎಲ್ಲಿಗೆ ಹೋಗ್ಬೇಕ, ನೀವು ಯಾರು, ಎಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಕೇಳಿದಾಗ ಆ ಮುಪ್ಪಾನ ಮುದುಕೆ ಅಂತಾಳೆ, ಇಲ್ಲಪ್ಪ ನಾನು ಕಲ್ಯಾಣಕ್ಕೆ ಹೊಂಟೀನಿ ನೋಡುವ, ಇಲ್ಲಿ ಇರ್ಬೇಕನ್ನಂಗಿತ್ತಂದ್ರೆ ಹಂಗೆ ಇರಂಗಿಲ್ಲ. ಸಿದ್ದರಾಮೇಶನ ವಾಣಿ ಆಗ್ಯದ, ಕೆರೆ ಕಟ್ಟಿಸ್ಬೇಕಾಗೈತಿ, ಇಲ್ಲಿ ಬೀಸ್ಬೇಕಾಗ್ಯದ, ಜೋಳ ಬೀಸ್ಬೇಕಾಗೈತಿ, ಹಂಗೆ ಇರಂಗಿಲ್ಲ, ಬಂದು ಜೋಳ ಬೀಸ್ಬೇಕ. ಆಕೆಂದ್ಲು, ಅವನು ಕೊಳ್ಳಾಗ ಲಿಂಗ ಇಲ್ಲ, ಒಬ್ಬ ಬವಿ ಅದಾನ, ಲಿಂಗವಿಲ್ಲದವ್ರ ಸೇವೆ ನಾ ಮಾಡಂಗಿಲ್ಲ ಅನ್ಲಕ್ಕೆ. ಲಿಂಗವಿಲ್ಲದವರ ಸೇವೆನ ನಾ ಮಾಡೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅಂದ್ಕೊಳ್ಳಿ ಅವರು ಅಂದ್ರೆ ಹಂಗಾರ ನೀ ಬಂದಲ್ಲಿ ಬೀಸಲಿಲ್ಲ ಅಂತಂದ್ರೆ ಈ ಸೊನ್ನಲಾಪುರವನ್ನು ಬಿಟ್ಟು ನೀವು ಹೊರಡ್ಬೇಕಂತ ತಿಳ್ಕೊಂಡು ಅಂದಾಗ ಆಕೆನಲ್ಲಿ ಯಾರು ಬೇಡ ಅಂತಾರೆಪ್ಪ, ಹಿಂಗೆ ನಿಂಗ ಹೋಗ್ತೀನಿ, ನನ್ನ ಗಂಟೆ ಏನದಲ್ಲ ನನ್ನ ಗಂಟನ್ನು ತೊಗೊಂಡು ಬಂದು ಊರು ಹೊರಗೆ ಇಟ್ಟುಬಿಡ್ರಿ, ನನ್ನ ಗಂಟೆ ನಾವು ಒಯ್ತೀನಿ ಅಂದಾಗ ಅವರು ಅಂದರು, ಅಯ್ಯೋ ಮುಪ್ಪಾನ ಮುದುಕಿ ಮೊದಲ ನಿನ್ನ ಗಂಟೆಯಲ್ಲಿ ನಾವು ತರನಂತ ತಿಳ್ಕೊಂಡು ಹೋದವರು ಹೊಳ್ಳಿ ಬರಲೇ ಇಲ್ಲ. ಹೋದವರು ಮರಳಿ ಬರದೇ ಇರುವಂಥ ಸಮಯದೊಳಗೆ ಆಶ್ಚರ್ಯ ಹೇಳ್ತೀನಿ, ಮುಪ್ಪಾನ ಮುದುಕೆ ಯಾವಾಗ ಹೊಂಟಾಳ, ಅಲ್ಲೊಬ್ಬ ವಯಸ್ಸನಾಗಿರ್ತಕ್ಕಂಥ ವಯಸ್ಸಿನ ಮುಪ್ಪಾನ ಮುದುಕ, ಆತ್ನೂ ಕೂಡ ನಡಬಾಗ್ಯದ, ವಯಸ್ಸು ಭಾಳ ಆಗ್ಯದ, 80-90 ವರ್ಷದ ಮುದುಕ ಕೈಯಾಗ ಕೋಲ್ ಹಿಡ್ಕೊಂಡು ಬಂದ ಕೇಳ್ತಾನಂತ, ಯವ್ವ ಮತ್ತು ನಿನ್ನ ಗಂಟನ್ನು, ನಿನ್ನ ಬಟ್ಟೆ ಗಂಟ, ನಿನ್ನ ಶಿವಪೂಜೆ ಗಂಟ, ನಿನ್ನ ಗಂಟೆ ಏನದಲ್ಲ, ನಿನ್ನ ಗಂಟನ್ನು ಸೊಲ್ಲಾಪುರದ ಆಚೆ ತಂದಿಡ್ತೀನಿ, ಆದ್ರೆ ಮತ್ತು ನಾವೊಂದು ಉಪಹಾರ ಕೇಳ್ತೀನಿ, ಅದನ್ನು ಮಾಡಿ ಉಣಿಸ್ಬೇಕಾ. ಆಕೆಂದ್ಲು, ಯಪ್ಪ ಯಾರು ಬೇಡ ಅಂತಾರ, ಆಯಿತು ಅನ್ನೋದ್ರೊಳಗಾಗಿ ಆ ಗಂಟನ್ನು ಮುಪ್ಪಾನ ಮುದುಕ ಹೊತ್ಕೊಂಡಾನ, ಪೂಜಾ ಗಂಟನ ಮುದುಕ ಹೊತ್ಕೊಂಡಾನ, ಬಟ್ಟೆ ಗಂಟನ್ನು ಹೊತ್ಕೊಂಡಾಳ. ಇಬ್ಬರೂ ಸೊಲ್ಲಾಪುರ ದಾಟಿ ಹೊರಗೆ ಬಂದು ಒಂದು ಸುಂದರವಾಗಿರ್ತಕ್ಕಂಥ ಗಿಡ, ಅಲ್ಲಿ ಗಿಡದ ಬುಡಕ್ಕೆ ಯಾವಾಗ ಕುಂತ್ಕೊಂಡಾಗ ಮುಪ್ಪಾನ ಮುದುಕ ಕೇಳ್ತಾಳಂತೆ, ಯಪ್ಪ ನಿನಗೆ ಏನು ಬೇಕು ಹೇಳು, ಏನ ಮಾಡಿಕೊಡು ಅಂತ ತಿಳ್ಕೊಂಡು ಹೇಳ್ತೀರಪ್ಪ, ಏನು ಮಾಡಿಕೊಳ್ಳಿ ಹೇಳು ಅಂತ ತಿಳ್ಕೊಂಡು ಹೇಳಿದಾಗ ಆ ಮುಪ್ಪಾನ ಮುದುಕ ಅಂತಾನೆ, ಏನಿಲ್ಲವ ನಿನ್ನ ಕೈಯಿಂದ ದೋಷೆ ತಿನ್ಬೇಕಂತ ಆಸೆ ಆಗೈತಿ ಅಂದಾತ. ಈ ದ್ವಾಸೆ ಅಂತಿರಲಿ, ಒಂದು ದೋಷೆ ತಿನ್ಬೇಕನ್ಸೆ. ಯಾರು ಬೇಡ ಅಂತಾರಪ್ಪ ಅಂತ ತಿಳ್ಕೊಂಡು ಆಗಿಂದಾಗ 3 ಗುಂಡನ್ನು ಹೂಡಿ ದೋಷಿಯನ್ನು ಮಾಡಿ ಯಾವಾಗ ಮುಪ್ಪಾನ ಮುದುಕನೇ ತಿನ್ನಿಸುವಂಥ ಸಮಯದೊಳಗೆ ಆತಂತಾನೆ, ಯವ ಹಿಂದೊಂದು ಸಮಯದೊಳಗೆ ಪಿಡ್ಡವ್ವೆಯ ಕೈಯೊಳಗಿನ ದ್ವಾಸೆ ತಿಂದಿದ್ದೆ, ಆ ದೋಷೆಯನ್ನು ಮೀರಿಸುವಂಥ ರುಚಿಯಾಗಿರ್ತಕ್ಕಂಥ ದ್ವಾಸೆ ಮಾಡಿವ, ನಿನ್ನ ಗಂಟೆ ಹೊತ್ಕೊಂಡ್ಬಂದು ಇಟ್ಟಿದಕ್ಕೂ ಸಾರ್ಥಕ ಆತಂತ ತಿಳ್ಕೊಂಡು 1 ಬಿಟ್ಟು 4 ದ್ವಾಸೆ ತಿಂತಾನ. ಮುಪ್ಪಾನ ಮುದುಕ 1 ಬಿಟ್ಟು 4 ದ್ವಾಸೆ ತಿಂದಂಥ ಸಮಯದೊಳಗೆ ಇನ್ನೇನು ಹಿಂಗೆ ಹೊಳ್ಳಿ ನೀರು ಕೊಡ್ಬೇಕು ಅನ್ನೋದ್ರೊಳಗೆ ದೋಷೆ ತಿಂದಂಥ ಮುಪ್ಪಾನ ಮುದುಕ ಮಾಯಾಗಿ ಹೋಗ್ಬಿಡ್ತಾನ. ಆತ ಬೇರೆ ಯಾರು ಅಲ್ಲ, ಸೊನ್ನಲಾಪುರದೊಳಗ ನೆಲೆ ನಿಂತಂತ ಶ್ರೀಶೈಲ ಮಲ್ಲಯ್ಯ. ಸಿದ್ದರಾಮೇಶ ನಿತ್ಯಲೂ ಕೂಡ ಮಲ್ಲಯ್ಯನ ಪೂಜೆ ಮಾಡಬೇಕಾದ್ರೆ ಅವತ್ತಿನ ದಿವಸ ಮಲ್ಲಯ್ಯ ಅಂತಂತ, ಸಿದ್ದರಾಮ ಇವತ್ತು ನಿನ್ನ ಪೂಜೆ ಬೇಡಪ್ಪ, ಯಾಕಂದ್ರೆ ನನ್ನ ಮಸ್ತಕ ನೋವಾಗ್ಲಿಕ್ಕತ್ತ, ಇವತ್ತಿನ ಪೂಜೆ ಬಿಟ್ಟುಬಿಡು ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ದರಾಮೇಶನ ಭಾಳ ಆಶ್ಚರ್ಯ ಆಗತ್ತೆ. ಯಾಕೆ ಎಂದೂ ಕೂಡ ಪೂಜೆ ಬೇಡ ಅಂದವಲ್ಲ, ಇವತ್ತು ಯಾಕೆ ಹಿಂಗೆ ಅನ್ನಕತ್ತಿಪ್ಪ ಅಂದಾಗ ಆದಂಥ ಘಟನೆ ಹೇಳ್ತಂತೆ. ಕಾರಣ ಏನಂತಂದ್ರೆ ಆ ಲಿಂಗಮ್ಮ ತಾಯಿ ಗಂಟನ್ನು ಹೊತ್ಕೊಂಡು ಬಂದು ಹೊರಗಿಟ್ಟಂಥವನು ಸೊನ್ನಲಾಪುರದ ಶ್ರೀಶೈಲ ಮಲ್ಲಯ್ಯ. ಅತ್ತನ ಕಡೆಯಿಂದ ಸಹಿತ ಸೇವೆ ಮಾಡಿಸ್ಕೊಂತಾಳ. ಅಂತಾಳ ಲಿಂಗಮ್ಮಯ್ಯಪ್ಪ, ದರ್ಶನ ಕೊಡೋದು ಹೋಗ್ಬಿಟ್ಟಲ್ವ ಅಂಥೇಳಿ